ओम श्री गुरुभ्यो नमः। हरि ओम। ब्रह्मा गुरुर्विष्णु गुरुदेवो महेश्वरः साक्षात् परब्रह्म तस्मै श्री गुरवे नमः। हरि ओम। ओम प्रणो देवी सरस्वती भाजिनीवती धीना विवित्रवतो ओम वाग्देव्यै नमः। ओम गणानां गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पद आनश्वन्नातिविश्रेणसारणं ओम शुभतिथौ शुभाभ्यां शोभने मुहूर्ते अद्य ब्रह्मणः द्वितीय प्रहरार्थे श्वेतवराह कल्पे वैवस्वतमन्वन्तरे कलियुगे प्रथमपादे जम्बूद्वीपे भरतवर्षे भरतखण्डे दण्डकारण्ये गोदावर्याः दक्षिणे तीरे शालिवाहनशके बौद्धावतारे रामक्षेत्रे अस्मिन्वर्तमाने व्यवहारिके चान्द्रमानेन अस्य प्रभवादि षष्ठी संवत्सराणां मध्ये श्रीमतो विश्वावसुनाम संवत्सरे दक्षिणायने वर्ष ऋतौ श्रावण मासे कृष्णपक्षे तृतीयायां शुभतिथौ वासरस्तु शुभ ओम इंदुवासरयुक्तायां शुभनक्षत्र शुभयोगा Yes. Hold on, Samantha. ಮೂರು ಕ್ಲಾಸ್ ರೂಮ್ಸ್ ಒಂದು ಅಡಿಗೆ ಮನೆ ಕಿಚನ್. ಹೌದಾ ಮೇಡಮ್? ಇಲ್ಲ ಮೇಡಮ್, ಹೊಸದಾಗಿ ಹೌದು ಹೊಸ ಎಷ್ಟು ಜನ ಸ್ಟ್ರೆಂತ್ ಇದ್ದಾರೆ? ಟೋಟಲಿ 20 ಇದ್ದಾರೆ. ಲಾಸ್ಟ್ ಟೈಮು 36 ಇತ್ತು. ಪ್ರೈವೇಟ್ ಸ್ಕೂಲ್ ಆಗಿ ಎಲೆಕ್ಟ್ರಿಸಿ ತಗೊಂಡು ಯಾವ್ದು ರೋಸ್ ಪಬ್ಲಿಕ್ ಸ್ಕೂಲ್ ಅಂತ ಆಗಿದೆ ಮೇಡಮ್. ಚೆನ್ನಾಗಿ ಇಂಗ್ಲಿಷ್ ಬರ್ತಾರೆ. ಲಾಸ್ಟ್ ಸ್ವಲ್ಪ ಸ್ಟ್ರೆಂತ್ ಇಂಪ್ರೂವ್ ಮಾಡ್ತಾರೆ. ಸುಟ್ಟು ಹಳ್ಳಿ ಚೆನ್ನಾಗಿದೆ. ಹೌದು ಮೇಡಮ್, ಸುಟ್ಟು ಹಳ್ಳಿ ಬರ್ತಾರೆ. ಮೇಲೆ ಅಡ್ಮಿಷನ್ ಆಗತ್ತೆ ನಿಮಗೆ. ಅದೇ 7th ವರೆಗೂ ಮಾಡಿಸ್ಬೇಕು ಅಂತ ಒಂದು ಅಭಿಪ್ರಾಯ ಇಲ್ಲ. ಮಾಡಿಸೋಣ. ಅದೇನಿದೆ ಪ್ರಪೋಸಲ್ಸ್ ನ ರೆಡಿ ಮಾಡಿ ವಿಒ ವಿಸಿಟ್ ಮಾಡಿ ನಿಮಗೆ
ಫಸ್ಟ್ ಆದ್ರೆ ಕ್ಲಾಸ್ ರೂಮ್ಸ್ ಇರಲಿಲ್ಲ, ಇತ್ತು, ಹಳೆ ಕಟ್ಟಡ ಇದ್ದಿದ್ದು. ಅವತ್ತು ನೀವೇನು ಪ್ರಪೋಸಲ್ ಕಳ್ಸಕ್ ಆಗ್ತಿದೆ. ಇವತ್ತು ನಿಮ್ ಇನ್ಫ್ರಾಸ್ಟ್ರಕ್ಚರ್, ನೀವು ಯಾರ್ಯಾರು ಟೀಚರ್ಸ್ ಇದ್ದೀರಾ, ಮತ್ತೆ ಇಲ್ಲಿಗೆ ಏನೇನ್ ಅವಶ್ಯಕತೆ ಇದೆ, ಮತ್ತೆ ಸುತ್ತು ಹಳ್ಳಿಗಳು ಏನೇನಿದೆ ಅದನ್ನ ಗಮನದಲ್ಲಿ ಪ್ರಪೋಸಲ್ ಮಾಡಿ. ಕುತ್ಕೊಬಂದು ಬನ್ನಿ, ಯಾಕೆ ಬಿಸಿಲಲ್ಲಿ ನಿಂತ್ಕೊಂತೀರಾ? ಬನ್ನಿ, ನೀವು ಮಕ್ಕಳ ಜೊತೆ ನೆರಳಲ್ಲಿ ಕುತ್ಕೊಬನ್ನಿ. ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿನೇ ಇರ್ಬೋದು, ಆದ್ರೆ ಅದು ಎಷ್ಟು ಚರಿತ್ರನ ಸೃಷ್ಟಿ ಮಾಡಿದೆ ಅಂತ ಯೋಚನೆ ಮಾಡಿ. ಕ್ಯಾಸಂಬಳ್ಳಿ ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಪುಟದಲ್ಲಿ ಉಳಿದೋಗುತ್ತೆ ಅಂದ್ರೆ ಕೆ.ಸಿ. ರೆಡ್ಡಿ ಅನ್ನೋರು, ಇವತ್ತು ವೆಂಕಣ್ಣವ್ರು, ಅದೇ ಕುಟುಂಬದ ಕೂಡಿ ವೆಂಕಣ್ಣವ್ರು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದೆ. ಕೆ.ಸಿ. ರೆಡ್ಡಿ ಅವ್ರನ್ನ ನಾನು ನೋಡಿಲ್ಲ, ನೀವು ನೋಡಿಲ್ಲ, ಹೌದಾ ಇಲ್ವಾ? ನೀವು ಯಾರು ನೋಡುದಿಲ್ಲ, ಆದ್ರೆ ಪುಸ್ತಕದಲ್ಲಿ ಅವ್ರ ಇತಿಹಾಸ, ಅವ್ರ ಜೀವನ ಚರಿತ್ರೆ, ಅವ್ರ ಕೊಡುಗೆ ಏನು ಎಲ್ಲಾನು ಇದೆ, ಹೌದಲ್ವಾ? ಒಂದ್ ಹಳ್ಳಿಯಿಂದ ಹುಟ್ಟಿರುವಂತ, ನಿಮ್ಮಾಗೆ ಹುಟ್ಟಿರುವಂತ ಒಬ್ಬ ಯುವಕರು, ಅದಾದ್ಮೇಲೆ ತದನಂತರ ದಿನಗಳಲ್ಲಿ ಅವ್ರಿಗೆ ಯಾವ ರೀತಿಯ ಆಸಕ್ತಿ ಇತ್ತು, ಉತ್ಸಾಹ ಇತ್ತು, ದೇಶಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ, ತನ್ನ ರಾಷ್ಟ್ರಕ್ಕೆ ಏನ್ ಕೊಡುಗೆಯನ್ನ ಕೊಟ್ಟಿದ್ದಾರೆ, ತನ್ನ ರಾಜ್ಯದಲ್ಲಿ ಯಾವ್ಯಾವ ಸ್ಥಾನಮಾನಗಳನ್ನ ಅಲಂಕರಿಸಿದ್ದಾರೆ, ಏನು ಅವ್ರ ಸಾಧನೆ ಅಂದ್ರೆ ಅವ್ರದ್ದು ಪುಸ್ತಕ ಬರೆಯುವಷ್ಟು ಸಾಧನೆಗಳಿದೆ. ಬೇಕಾದ್ರೆ ನೋಡಿ, ಚರಿತ್ರೆಯ ಪುಟಗಳಲ್ಲಿ ತಿರುವಾಕ್ದಾಗ ಅದಿರುತ್ತೆ. ಯಾವಾಗ್ಲೂ ಅನ್ಕೊಂತಾ ಇದ್ವಿ ಏನಾದ್ರೂ ಒಂದು ಒಳ್ಳೆಯ ಕೆಲಸನ ನೋಡ್ಬೇಕು, ವಿಮರ್ಶೆ ಮಾಡ್ಬೇಕು, ಖುಷಿ ಪಡ್ಬೇಕು ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲು ಸರ್ಕಾರದ ಇದಕ್ಕೆ ಅನುದಾನ ಬಂದಿರೋದು 35 ಲಕ್ಷ. ಎಷ್ಟು? 35 ಲಕ್ಷ. 3 ಕ್ಲಾಸ್ ರೂಮ್ಸ್ ಆಗಿದಾವೆ, 1 ಅಡಿಗೆ ಕೋಣೆ. ಅದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸರ್ಕಾರ ಜಾಗ ಹುಡುಕುವಂತದ್ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೊತ್ತಾಗಲ್ಲ, ಯಾವತ್ತು ಯಾರನ್ನು ಜೋರಾಗಿ ಮಾತಾಡಿದ್ದೆ ಕಾಣ್ಲಿಲ್ಲ. ಬರೀ ಅವ್ರ ಮೇಲೆ ಅಪವಾದಗಳೇ ಜಾಸ್ತಿ. ಒಬ್ರು ಕೋಪ ತೋರಿಸ್ತಾರೆ, ಇನ್ನೊಬ್ರು ಹೊಡಿಯಕ್ ಹೋಗ್ತಾರೆ, ಇನ್ನೊಬ್ರು CO ಆಫೀಸಲ್ಲಿ ದೂರ್ ಕೊಡ್ತಾರೆ, ಏನ್ ಕೆಲಸ ಮಾಡಿದ್ರು ವಿಘ್ನಗಳು. ಆದ್ರೂ ಜೊತೆಲಿ ಇಟ್ಕೊಂಡೇ ಬರ್ತಿದ್ವಿ. ಬಾಯೇ ತೆಗಿಯಲ್ಲ ಪಾಪ, ಬಾಯೇ ತೆಗಿಯಲ್ಲ. ಯಾವತ್ತೂನು ಒಂದ್ ಮಾತು ಹೇಳಿದ್ರೆ 4 ಮಾತು ನುಂಗಾಕ್ತಾ ಇದ್ರು. ಏನ್ ಮಾಡ್ಬೋದೋ ಗೊತ್ತಿಲ್ಲ ಅಂತ ನಾನ್ ಯಾವಾಗೂ ಅನ್ಕೊಳ್ಳೋದು, ನಾನ್ ನೋಡ್ಲಿಲ್ಲ. ಆದ್ರೆ ಇವತ್ ನಂದು ಮೊದಲನೇ ದಿನ ಸೆಷನ್ ಸೈನ್ ಮಾಡಿ ಅಲ್ಲಿ ಟೈಮ್ಗೆ ಸೆಷನ್ ಶುರುವಾಗ್ತಿದ್ದಕ್ಕೆ ಮಕ್ಕಳಿಗೆ ಅನುಕೂಲ ಆಗುವಂತ ಒಂದು ಸ್ಕೂಲು ಕರೆದಿದ್ದಾರೆ. ನಾನು ತಪ್ಪಾಗತ್ತೆ ಹೋಗ್ದೆ ಹೋದ್ರೆ ಅಂತಂದ್ಬಿಟ್ಟು ನಾನು ಬಂದೆ. ಹಳೆ ಸ್ಕೂಲ್ ನೋಡ್ಕೊಂಡ್ ಬಂದಾಗ ಯಾವತ್ತಾದ್ರೂ ಒಬ್ಬ ಮನುಷ್ಯ ಕಷ್ಟ ಬಿದ್ದಿರೋನೆ ಮಕ್ಳು ಹೆಂಗಿರ್ಬೇಕು, ತನ್ನ ಊರಲ್ಲಿ ಮಕ್ಳು ಓದೋ ಮಕ್ಳು ಹೆಂಗಿರ್ಬೇಕು, ಆ ಜಾಗ ಹೆಂಗಿರ್ಬೇಕು, ವಾತಾವರಣ ಹೆಂಗಿರ್ಬೇಕು. ಸರ್ಕಾರದ ದುಡ್ಡು ಇರುತ್ತೆ, ಅವ್ರ ಪಂಚಾಯತಿಯಲ್ಲಿ ಅಧ್ಯಕ್ಷರಿದ್ದಾರೆ, ಏನ್ ಬೇಕಾದ್ರೂ ಕೆಲಸ ಮಾಡಿ ಬಿಲ್ ಮಾಡ್ಕೊಬೋದಾಗಿತ್ತು. ನಾನು ಯಾವತ್ತೂ ಒಂದ್ ಪಂಚಾಯತಿಗೆ ಬಂದಾಗ ಇಷ್ಟು ಖುಷಿಯಾಗಿ ಹೋಗಿದ್ದೇ ಇಲ್ಲ, ಇಷ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಹೋಗಿದ್ದೇ ಇಲ್ಲ. ಆದ್ರೆ ಇವತ್ ನಾನ್ ಮಾತಾಡ್ಬೇಕು ಅಂತ ಎದ್ ನಿಂತಿದ್ದೀನಿ ಎಲ್ಲರಿಗಿಂತ ಮುಂಚೆ. ನಾನೇ ಮಾತಾಡ್ಬೇಕು ಅಂತ ಎಲ್ಲರಿಗಿಂತ ಮುಂಚೆ ಎದ್ ನಿಂತಿದ್ದೀನಿ. ನೋಡಿ, ಅವಕಾಶ ಕೊಡ್ತಾರೆ ದೇವರು. ಅವಕಾಶ ಕೊಟ್ಟಾಗ ಅದನ್ನ ಗೌರವವಾಗಿ ಕಾಪಾಡ್ಕೊಳ್ಳೋದಿರುತ್ತಲ್ಲ, ಅದು ತುಂಬಾ ಮುಖ್ಯ. ಅದು ದೊಡ್ಡ ಮನುಷ್ಯರ ವ್ಯಕ್ತಿತ್ವ ಆಗಿರತ್ತಷ್ಟೇ. ಪ್ರತಿದಿನ ಒಂದ್ PDO ಯಾಕೆಲ್ರು ಕೆಲಸ ಮಾಡಕ್ ಭಯ ಮೇಡಮ್ ನನ್ಗೆ ದೂರುಗಳು ಕೊಡ್ತಾರೆ, ಅದ್ ಕೆಲ್ಸ ನಿಲ್ಸಿ, ಇದು ಕೆಲ್ಸ ನಿಲ್ಸಿ. ರಶ್ಮಿ, ಇವಾಗ ನಿನ್ ಭಯ ಹೋಗ್ಬೇಕು. ನೀನ್ ಒಂದ್ ಹೆಣ್ಮಗು ಮಕ್ಕಳಿಗೆ ಒಂದು ಸ್ಕೂಲ್ ಕಟ್ಟೋಗ, ಕ್ಲಾಸ್ ರೂಮ್ಸ್ ಕಟ್ಟೋಗ, ಅಡಿಗೆ ಕೋಣೆ ಕಟ್ಟೋಗ, ಒಂದ್ ಸ್ವಲ್ಪ ದೂರದಲ್ಲಿ ಟಾಯ್ಲೆಟ್ಸ್ ಕಟ್ಟೋಗ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಸಂಪೆಲ್ಲ ಕಟ್ಟಿ. ಇಂಥವೆಲ್ಲ ಕೆಲಸ ಫೀಲ್ಡ್ ಅಲ್ಲಿ ಇವ್ರ ಜೊತೆ ಇದ್ದು ಖುಷಿಯಾಗಿ ಓಡಾಡ್ತಾ ಮಾಡ್ಕೊಂಡಾಗ ನೀವು ಅಧಿಕಾರಿಗಳಾಗಲ್ಲ. ನಿಮ್ಮಲ್ಲೇ ಒಂದ್ ಬದಲಾವಣೆ ಇದ್ದು ನೀವೇ ಮಾರ್ಗದರ್ಶಕರಾಗೋಗ್ತೀರ. ದೇವಸ್ಥಾನದಷ್ಟು ಪವಿತ್ರತೆ ಶಾಲೆಗಿರುತ್ತೆ. ಇಷ್ಟೊಂದು ಜ್ಞಾನದೇವಿ, ಚಿಕ್ಕ ಮಕ್ಕಳಿಗೆ ಭವಿಷ್ಯವನ್ನ ಕಟ್ಟುವಂತ ಜ್ಞಾನದೇವಿಲ್ಲ. ಅರ್ಥ ಆಯ್ತಾ? ಇಂಥದನ್ನ ನೀವು ರೆವಲ್ಯೂಷನರಿ ಚೇಂಜಸ್ ನ ತರ್ಬೇಕಮ್ಮ. ಎಲ್ಲದಕ್ಕೂ ನಮ್ಗೆ ಹೆದರಿಕೆ ಆಗತ್ತೆ, ಅವ್ರು ದೂರ್ ಕೊಡ್ತಾರೆ, ಇವ್ರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರೆ ಜಾಗ ತೋರಿಸಿದ್ರು, ಜಾಗ ತೋರಿಸಿದ ತಕ್ಷಣ ಆ ಜಾಗನ ಸರ್ಕಾರದ ಅನುದಾನನ
ಎಲ್ಲೋ ಹೋಗಿರುವಂತದ್ದು ಬರ್ದಿದ್ದಾರೆ. ಬಳಕೆ ಆಗದೆ ಇರುವ ಅನುದಾನ ಎಷ್ಟು ನೀಟಾಗಿ ಬರ್ಸಿದ್ದಾರೆ ನೋಡಿ. 2020-21 ಅಲ್ಲಿ SAP TSP ಕಾಯ್ದೆ ಇರಿಸಿರುವಂತ ಬಳಕೆ ಆಗದೆ ಇರುವ ಅನುದಾನದಲ್ಲಿ ಹೊಸ ಶಾಲಾ ಕಟ್ಟಡ ನಿರ್ಮಾಣ ನೋಡಿ, ಅದನ್ನ ಬರ್ಸಿದ್ದಾರೆ. ಓದ್ಬೇಕು, ಪ್ರತಿಯೊಂದು ವಿಚಾರನ ಓದಿ ಅರ್ಥ ಮಾಡ್ಕೋಬೇಕು. ನೀವ್ ಬೇಕಾದ್ರೆ ನಾನ್ ಮಾಧ್ಯಮದವ್ರು ನನ್ನನ್ ಬಿಟ್ಟು ಅವ್ರನ್ನ ಮಾತಾಡಿ, ನನಗಿಂತ 2ನೇ ಮಾತು ಜಾಸ್ತಿ ಮಾತಾಡಿದ್ರೆ ನೀವು ನೋಡ್ಬಿಡಿ. ಯಾವಾಗ್ಲೂ ಲಕ್ಷಣ ಕೈಯಲ್ಲಿರ್ಬೇಕು, ಮಾಡೋ ಕೆಲ್ಸದಲ್ಲಿ ಇರ್ಬೇಕು, ಜವಾಬ್ದಾರಿಯಲ್ಲಿ ಇರ್ಬೇಕು. ನನ್ಗೆ ಗೊತ್ತಿಲ್ಲ, ನನ್ಗೆ ಯಾರಾದ್ರೂ ಇವ್ರ ತರ ಬೇರೆ ಎಲ್ಲಾ ಪಂಚಾಯತಿಯಲ್ಲಿ ತನ್ನೆಲ್ಲಾ ತಲೆನೋವು ಬಿಟ್ಬಿಟ್ಟು ಬಿಲ್ ಆಗಿಲ್ಲ, NREGL ಅದಾಗಿಲ್ಲ, ಇದಾಗಿಲ್ಲ, ತಮ್ ಕೊಡ್ಲಿಲ್ಲ, ಅವ್ರು ಬರ್ಲಿಲ್ಲ, ಸೆಕ್ರೆಟರಿ ಬರ್ಲಿಲ್ಲ, ಎಲ್ಲ ಬಿಟ್ಬಿಟ್ಟು ಒಂದ್ ಸ್ಕೂಲ್ ಹೋಗಿ ಸರ್ಕಾರದ್ದು ನಮ್ದು 20 ಲಕ್ಷ ತಗೊಂಡು ಅವ್ರ ಜೊತೆಯಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಹತ್ತತ್ರ 60-70 ಲಕ್ಷದವರೆಗೂ ಕೆಲಸ ಆಗಿದೆ. ಕಾಂಪೌಂಡ್, ಒಂದ್ ಅಡಿಗೆ ಕೋಣೆ, ಅದಾದ್ಮೇಲೆ ಈ ಯೋಗ್ಯವಾಗಿ ಮಕ್ಕಳಿಗೆ ಯೋಗ್ಯವಾಗಿ ಗಿಡಗಳನ್ನ ಎಲ್ಲ ನಟ್ಟು ಇಷ್ಟೆಲ್ಲ ಒಂದು ಆಲೋಚನೆ ಇದೆಯಲ್ಲ. ದೇವಸ್ಥಾನ ಬಿಟ್ರೆ ಇದಕ್ಕೆ ಜಾಸ್ತಿ ಪವಿತ್ರ. ನಾನು ಹೇಳ್ತೀನಿ, ದೇವಸ್ಥಾನನು ಮತ್ತೆ ವಿದ್ಯೆ ಕಲಿಸ್ತಾರೆ, ಪಾಠ ಹೇಳ್ಕೊಡ್ತಾರೆ, ಗುರುಗಳು ಎಲ್ಲಿರ್ತಾರೆ ಆ ಜಾಗಕ್ಕೆ ಪವಿತ್ರತೆ ಇರುತ್ತೆ ಅಂತ ನಾನ್ ನಂಬಿರುವಂತವ್ರು. ಮಕ್ಕಳನ್ನ ತಂದೆ ತಾಯಿ ಬಡವರು, ಕೂಲಿಗೆ ಹೋಗೋರು, ಆ ರೈತರು, ಆ ಜ್ಞಾನ ದೇಗುಲ ಯಾರು ಗುರುಗಳು ಇರ್ತಾರ ಅವ್ರ ಹತ್ರ ಬಿಟ್ಬಿಟ್ಟು ಹೋಗ್ತಾರೆ. ಯಾಕೆ ಅಂದ್ರೆ ಗುರುಗಳಿವ್ರು. ನಮಗಿಂತ ಮಕ್ಕಳಿಗೆ ಉತ್ತಮವಾಗಿರುವಂತ ಭವಿಷ್ಯ ಕಟ್ಟೋರು ಯಾರಾದ್ರೂ ಇದ್ರೆ ಇಲ್ಲಿರುವಂತ ಗುರುಗಳು. ಅಷ್ಟು ನಂಬಿಕೆ. ಚಿಕ್ಕ ಮಗು 6 ತಿಂಗಳ ಮಗುನ್ ಬಿಟ್ಬಿಟ್ಟು ಹೋಗ್ತಾಳೆ. ಯಾಕೆ ಅಂದ್ರೆ ನಂಬಿಕೆ. ಅದು ಒಂದ್ ಗುರುಗಳ ಮೇಲಿರುವಂತ ಪವಿತ್ರತೆ ಆಗಿರುವಂತ ನಂಬಿಕೆ. ಅವೆಲ್ಲ ಇವು ಸಮಾಜನ ಉದ್ಧಾರ ಮಾಡಕ್ಕಾಗತ್ತೆ, ಸಮಾಜನ ಬೆಳೆಸಕ್ ಅವಕಾಶ ಆಗುತ್ತೆ. ಇವರು ಯಾವತ್ತಾದ್ರೂ ಮಾತಾಡಿದಾರ ನೋಡಿ, ಅಧ್ಯಕ್ಷರ ತರ ಇದಾರ ನೋಡಿ. ಈಗ ಒಂದ್ ಅರ್ಧ ಗಂಟೆ ಬಿಟ್ರೆ ಬೇರೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಅವ್ರು ಹೋಗಿ ಅವ್ರ ತೋಟದಲ್ಲಿ ಕೆಲಸ ಮಾಡ್ತಾರೆ. ಇನ್ನೊಂದ್ ಅರ್ಧ ಗಂಟೆನೆ, ಒಂದ್ ಅರ್ಧ ಗಂಟೆ ಮೇಲೆ ಈ ತರ ಇರ್ತಾರ ನೋಡಿ. ಇದು ಅವ್ರಿಗಿರುವಂತ ಲಕ್ಷಣ. ಇದನ್ನ ನಾವ್ ಅರ್ಥ ಮಾಡ್ಕೊಡೋದು. ನೀವು ಊರವ್ರು ತುಂಬಾ ಅದೃಷ್ಟವಂತರು, ನಾನ್ ಇಷ್ಟೇ ಹೇಳ್ತೀನಿ. ಅವ್ರಿಗೆ ಅವಕಾಶ ಸಿಗ್ತಾ ಇಲ್ವಾ, ಚೇರ್ಮನ್ ಹೆಂಗಾದ್ರು, ಊರಲ್ಲಿ ಏನೆಲ್ಲ ಗಲಾಟೆ ಎಲ್ಲ ಒಂದ್ ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಯೋಚನೆ ಮಾಡಿ. ಗೌರ್ಮೆಂಟ್ ದುಡ್ಡು 25 ಲಕ್ಷ ಇಲ್ಲ 30 ಲಕ್ಷ ಬಂದಿದೆ. ಜೊತೆಯಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡಕ್ ಬಿಡಲ್ಲ, ಇದೇ ಊರವರೇ ಬಿಡಲ್ಲ. ಇದೇ ಊರವರೇ ಕೊಟ್ಟಿರೋ ಕಂಪ್ಲೇಂಟ್ ನ 10 ಸತಿ ಕೊಡ್ತಾರೆ, 10 ಸತಿ ಓಡಾಡಿಸ್ತಾರೆ. ಅವ್ರಿಗೆ ಎಷ್ಟು ಸತಿ ಇನ್ಸಲ್ಟ್ ಮಾಡಿದಾರೆ. ಅವ್ರ ಮನೆ ಮುಂದೆ ರೋಡ್ ಹಾಕೊಂಬೋದಾಗಿತ್ತು, ಅವ್ರ ಮನೆ ಮುಂದೆ ಕೆಲಸ ಮಾಡ್ಕೊಬೋದಾಗಿತ್ತು, ಅವ್ರಿಗೆ ಬೇಕಾಗಿರೋರಿಗೆ ಕೆಲಸ ಮಾಡ್ಬೋದಾಗಿತ್ತು. ಏನು ತಿಳುವಳಿಕೆ ಇಲ್ಲದೆ ಇರುವಂತ ಮಕ್ಕಳಿಗೆ, ಜ್ಞಾನ ಇಲ್ಲದೆ ಇರೋ ಮಕ್ಕಳಿಗೆ ಒಂದು ಜ್ಞಾನ ದೇಗುಲವನ್ನ ಕಟ್ಟಿದ್ದಾರೆ. ಇದ್ರ ಮೇಲೆ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಊರಲ್ಲಿ ಬಂದಿರುವಂತ ದೊಡ್ಡವರು ಅವ್ರನ್ನ ಆಶೀರ್ವಾದ ಮಾಡಿ ಮಕ್ಕಳಿಗಿಂತ ಒಳ್ಳೆ ವಾತಾವರಣ. ಎಷ್ಟೊಂದು ಊರುಗಳಲ್ಲಿ ಜಾಗ ಕೊಡಲ್ಲ. ಮಕ್ಕಳಿಗೆ ಸ್ಕೂಲ್ ಇಲ್ಲ ಅಂತ ಗಲಾಟೆ ಮಾಡ್ತಾರೆ, ಇನ್ನೊಂದಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಸರ್ಕಾರ ಜಾಗ ಹುಡುಕ್ಸಿ, ಪ್ರಕಾಶ್ ಅಣ್ಣನೂ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಪ್ರಕಾಶ್ ಅಣ್ಣ ಕೂಡ ಎಲ್ಲಾದ್ರೂ ಒಂದ್ ಕೆಲಸ ಆಗ್ಬೇಕು ಅಂತಂದ್ರೆ ಜೊತೆಯಲ್ಲಿ ಬಂದು 10 ಸತಿ ಅದನ್ನ ಪ್ರಯತ್ನ ಮಾಡಿ ನಮ್ಮನ್ನ ಓಡಾಡಿ ಪ್ರಯತ್ನನೂ ಮಾಡ್ತಾರೆ, ಒತ್ತಾಯ ಮಾಡ್ತಾರೆ ಆಗ್ಬೇಕು ಅಂತ. ಇವೆಲ್ಲ ಯಾರಿಗೆ ಅಂದ್ರೆ ಕಳಕಳಿ ಇರ್ಬೇಕು, ಒಳ್ಳೆ ಆಲೋಚನೆಗಳಿರ್ಬೇಕು. ಅವರಿಂದ ಮಾತ್ರ ಇಂಥ ಕೆಲಸಗಳಾಗತ್ತೆ. ಈ ಊರಲ್ಲಿ ನೀವು ಅದೃಷ್ಟವಂತರು, ನಮ್ಗಿಂತ ಜಾಸ್ತಿ ಯಾರು ಅದೃಷ್ಟವಂತರು? ಒಂದ್ ಶಾಲಾ ಕಟ್ಟಡ ಕಟ್ಸ್ಕೊಂಡಿರುವಂತವ್ರು, ರಸ್ತೆ ಮಾಡಿಸ್ಕೊಂಡಿರುವಂತವ್ರು. ಇನ್ನು ಬರುವಂತ ದಿನಗಳಲ್ಲಿ ಇನ್ನೂ ಏನೇನೋ ಲಿಸ್ಟ್ ಇಟ್ಟಿದ್ದಾರೆ, ಬೇಡಿಕೆಗಳು ಇಟ್ಟಿದ್ದಾರೆ. ಎಲ್ಲಾ ಮಾಡಿಲ್ಲ ನಾನು, ಎಲ್ಲಾ ಮಾಡಿಸ್ಕೊಳ್ಳೋವರ್ಗು ಅವರು ಬಿಡಲ್ಲ. ಆ ತರ ಕಳಕಳಿ ಇರ್ಬೇಕು. ಒಂದ್ ವಿಚಾರದ ಬಗ್ಗೆ, ಸಮಸ್ಯೆ ಬಗ್ಗೆ, ಆಲೋಚನೆಗಳ ಬಗ್ಗೆ ಕಳಕಳಿ ಇರುವಂತವ್ರು ಮಾತ್ರ ಇಂಥ ಕೆಲಸ ಮಾಡ್ತಾರೆ. ಬೇರೆ ಏನು ಹೇಳಕ್ ನಂಗೆ ಮನ್ಸಲ್ಲ. ನಾನ್ ಇಷ್ಟು ಮಟ್ಟಿಗೆ ಇವ್ರು ಕೆಲಸ ಮಾಡೋರ ಅಂತ ನನ್ಗೆ ಆಲೋಚನೆಯಲ್ಲಿ ಎಲ್ಲಾರು ಯಾಕೆ ಇವಾಗ ಶ್ರೀನಿವಾಸಪುರ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಅವ್ರಿಗೂ ಕೂಡ ಕಳಕಳಿ ಇದೆ. ಆದ್ರೆ ಕೆಲವೊಂದ್ ಜಾಸ್ತಿ ಕೆಲಸ ಮಾಡಕ್ ಬಿಡಲ್ಲ ಅವ್ರು. ಇಚ್ಛಾಶಕ್ತಿ ಇರುತ್ತೆ, ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದಾಗ ನಂತರ ಆಗ್ಬೇಕು ಅನ್ಸುತ್ತೆ. ನನ್ಗಿಂತ ಇನ್ನ ಗಟ್ಟಿಯಾಗಿ ಅಂದ್ರೆ ಯಾರನ್ನ ಎಕ್ಸಾಂಪಲ್ ಕೊಡೋದು ಅಂತಂದ್ರೆ ಬಂಡೆ ಆಗ್ಬೇಕು. ಬಂಡೆ ಆದಾಗ ಮಾತ್ರ ಮಳೆ ಬರ್ಲಿ, ಏನಾದ್ರು ಬಿಸಿಲು ಬರ್ಲಿ, ಅದ್ರ ಮೇಲೆ ಇನ್ನ ಏನಾದ್ರು ಭಾರದ ವಸ್ತುವಿಂದ ಹೊಡಿಲಿ, ಅಷ್ಟು ಗಟ್ಟಿಯಾಗಿದ್ದಾಗ ಮಾತ್ರನೇ ಏನಾದ್ರು ಒಂದು ಅರ್ಸ್ಕೊಂಡ್ ಸಾಧಿಸ್ಕೊಂಡ್ ಬರ್ತಾರೆ ಅಂತ ಈ ದಿನ ನನಗಿಂತ ಚೆನ್ನಾಗಿ ಇವರು ಒಂದು ಮೆಸೇಜ್ ತುಂಬಾ ಒಳ್ಳೇದು ಅಂತ ನಾನು ಅನ್ಕೊಂತೀನಿ. ಈ ಕುಟುಂಬದವರು ಅವ್ರು ನಡೆದು ಬಂದ ದಾರಿ ದೇಶಕ್ಕೆ, ಸಮಾಜಕ್ಕೆ, ಅದರ ಜೊತೆಯಲ್ಲಿ ರಾಜ್ಯಕ್ಕೆ ವಿಶೇಷವಾಗಿರೋ ಕೊಡುಗೆಯನ್ನ ಕೊಟ್ಟಿರುವಂತ ಕುಟುಂಬ. ಎಷ್ಟೋ ಕಷ್ಟದ ದಿನಗಳಲ್ಲಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿರುವಂತ ಕುಟುಂಬ. ಅವ್ರು ಇವತ್ತು 2 ಮಾತು ಹೇಳಿದ್ರೆ ಈ ಶಾಲೆ ಉದ್ಘಾಟನೆ ಮಾಡಿದೀವಿ,
ನಾಳೆ ಮಕ್ಳು ಇಲ್ಲಿ ಓದಿರುವಂತ ಮಕ್ಕಳು ಡಾಕ್ಟರ್ ಆಗ್ತಾರೋ, ಇಂಜಿನಿಯರ್ ಆಗ್ತಾರೋ, ಏನೇನ್ ತಂದೆ ತಾಯಿ ಆಸೆ ಇಟ್ಕೊಂಡು ಆ ಮಕ್ಕಳನ್ನ ಓದಿಸ್ತಾರೋ. ಇದು ತುಂಬಾ ಪವಿತ್ರವಾಗಿರುವಂತ ಜಾಗ. ನಾನ್ ಇವತ್ ಒಂದ್ ಸೆಷನ್ ಅರ್ಜೆಂಟ್ ಆಗ್ತೀನ ಅನ್ಕೊಂಡು ಒಂದ್ ಸೈನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀನಿ. ಒಳಗಡೆ ಹೋಗಕ್ ಕೂಡ ಆಗ್ಲಿಲ್ಲ, ಇವ್ರು ಕಾಯ್ತಾ ಇರ್ತಾರೆ ಅಂತ. ಆದ್ರೆ ಇವತ್ತು ದೊಡ್ಡವರು ನಾವು ಇವ್ರ ನೆರಳಲ್ಲಿ ಬೆಳೆಯುವಂತವ್ರು. ಅದ್ರ ಜೊತೆಯಲ್ಲಿ ಆಮು ಅಣ್ಣ ತುಂಬಾ ಸಾವಿರಾರು ಮಕ್ಕಳಿಗೆ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾನು ಅಂದ್ರೆ ಅವ್ರ ಸ್ಕೂಲ್ ಇದೆ, ಕಾಲೇಜ್ ಇದೆ, ಏನೇನೋ ಡಿಗ್ರಿಗಳು ಇದಾವೆ. ಇನ್ನ ಲೆಕ್ಕ ಹಾಕಕ್ ಹೋದ್ರೆ ಅದೇನೋ ನಾನು ಇನ್ವಿಟೇಷನ್ ಅಲ್ಲಿ ನೋಡಿದ್ರೆ ಏನೇನಿದೆ ಅಂತ ಗೊತ್ತಾಯಿಲ್ಲ. ಅಂದ್ರೆ ಅವ್ರಿಗೆ ಒಂದು ವಿದ್ಯಾಸಂಸ್ಥೆಗಳನ್ನ ಕಟ್ಟೋದ್ರಲ್ಲಿ, ಬೆಳೆಸೋದ್ರಲ್ಲಿ ಆಸಕ್ತಿ ಇದೆ ಅನ್ನೋದು ಕಾಣಿಸುತ್ತೆ. ದೇವ್ರ ಕೆಲ್ಸದ ಜೊತೆಯಲ್ಲಿ ಬಡವರು ಯಾರಾದ್ರೂ ಬಂದ್ರೆ ಎಷ್ಟಾಗುತ್ತೆ ಅಷ್ಟು ಅವ್ರಿಗೆ ಶಕ್ತಿ ಮೀರಿ ಮಕ್ಕಳನ್ನ ಓದಿಸೋದು, ಫೀಸ್ ಕಟ್ಟೋದು, ಆತರ ಒಬ್ಬೊಬ್ರಲ್ಲಿ ಒಂದೊಂದು ಗುಣ ಇದೆ. ತಿಳ್ಕೊಳ್ಳೋ ಗುಣ, ಗೌರವಿಸುವಂತ ಗುಣ, ಅವ್ರ ಜೊತೆ ನಾವು ಇರ್ಬೇಕಪ್ಪ ಅನ್ನುವಂತ ಗುಣಗಳು ಒಬ್ಬೊಬ್ರಲ್ಲಿ ಇದೆ ಅಂತ ಹೇಳ್ತಾ, ಅದಕ್ಕೆ ಹೇಳಿದ್ನು ಪೇಪರ್ ಓದ್ಬೇಡಿ ಅಣ್ಣ, ಹಂಗೆ ಹೇಳಕ್ಕೆ ತುಂಬಾ ವಿಚಾರ ಇದೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಅದೇ KC ರೆಡ್ಡಿ ಅವರು ಮೊದಲನೇ ಮುಖ್ಯಮಂತ್ರಿ ಅವರು ಕಟ್ಟಿ ಬೆಳೆಸಿರುವಂತ ಒಂದು ಸೊಸೈಟಿ, ಒಂದು ಏನು ವ್ಯವಸಾಯ ಸೇವಾ ಸೊಸೈಟಿಗೆ ಡೈರೆಕ್ಟರ್ ಅವರು ಇದ್ದಾರೆ. ಮತ್ತೆ ಡೈರಿ ಇದೆ ಈ ಜಾಗದಲ್ಲಿ. ಇಂತ ಒಂದು ಚಿಕ್ಕ ಊರಲ್ಲಿ ಒಂದು ಡೈರಿ ಇದೆ, ಆ ಡೈರಿಗೆ ಅಧ್ಯಕ್ಷರಾಗಿದ್ದಾರೆ ಅವರು. ರಮಣಣ್ಣ ಅಂತಾನೆ ನಮ್ಗೆ ಗೊತ್ತಿರೋದು. ಆತರ ಇಂಥವ್ರೆಲ್ಲರೂ ಸೇರಿ ಒಂದು ಊರನ್ನ ಕಟ್ಟೋರು ನಾಳೆ ನಾಡನ್ನ ಕಟ್ತಾರೆ ಅಂತ ಉದ್ದೇಶಗಳಿದ್ದಾಗ ಮಾತ್ರ ಅದು ಫಲಿಸುತ್ತೆ ಅಂತ ಹೇಳ್ತಾ, ನನಗಿಂತ ಒಂದು ಒಳ್ಳೆ ಮೆಸೇಜ್ ಏನಾದ್ರು ಕೊಡ್ಬೇಕಂದ್ರೆ ವೆಂಕಣ್ಣ ಅವ್ರು ಮಾತಾಡ್ಲಿ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ಬಂದಿರುವಂತ ಇದೇ ಊರಲ್ಲಿ ಬೆಳೆದು ಆರ್ಮಿಗೆ, ದೇಶಕ್ಕೆ ಸೇವೆ ಮಾಡ್ತಾ ಇರುವಂತ ಅವರಿಗೂ ಕೂಡ ನನ್ನ ಹೆಸರು ಗೊತ್ತಲ್ಲ, ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮಡಿವಾಳದಿಂದ ನಂದಲ್ಗಡ್ಡರ ಅಣ್ಣ ಬಂದಿದ್ದಾರೆ, ನಂದಾರೆಡ್ಡಿ ಅಣ್ಣ ಬಂದಿದ್ದಾರೆ, ಆಮೇಲೆ ರಮೇಶ್ ಅಣ್ಣ ಬಂದಿದ್ದಾರೆ, ರಾಜಪ್ಪ ಅಣ್ಣ ಬಂದಿದ್ದಾರೆ, ರವಿ ಅಣ್ಣ ಬಂದಿದ್ದಾರೆ, ಅವ್ರ ಧರ್ಮಪತ್ರಿ ಬಂದಿದ್ದಾರೆ, ಆಮೇಲೆ ಶಿಕ್ಷಕರು ನರಸಿಂಹಮೂರ್ತಿ ಅವರು ಬಂದಿದ್ದಾರೆ, ಹಿಂದೆ SDNC ಅಧ್ಯಕ್ಷರಾಗಿದ್ದಾರೆ, ಎಷ್ಟು ಖುಷಿಯಾಗಿ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಕಂದಾಯ ಇಲಾಖೆಯವರು ಬಂದಿದ್ದಾರೆ. ಎಲ್ಲಾರ್ನೂ ನಾನು ಗೌರವಿಸ್ತಾ, ಮಕ್ಕಳಿಗೆ ವಿಶೇಷವಾಗಿ ಅವ್ರು ಯಾವತ್ತೂ ನೋಡದೆ ಇರುವಂತ ಸಡಗರ ಮಕ್ಕಳಲ್ಲಿ ನೋಡ್ದೆ. ತಾಯಿ ತಂದೆಗೆ ಹೇಳಿ ನೀಟಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ತಮ್ಮ ಶಾಲೆ ಕ್ಲಾಸ್ ರೂಮ್ಸ್ ಉದ್ಘಾಟನೆ ಮಾಡ್ಕೊಳ್ಳಿಕ್ಕೆ. ಎಲ್ಲಾ ತಂದೆ ತಾಯಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ.